ನನ್ನನ್ನು ಭೂಲೋಕದಲ್ಲಿ ಮಹಿಮೆಪಡಿಸಿದೆನು. ಈಗ ತಂದೆಯೇ, ನೀನು ನಿನ್ನ ಬಳಿಯಲ್ಲಿ ನನ್ನನ್ನು ಮಹಿಮೆಪಡಿಸು. ಅಂದರೆ ಲೋಕದಲ್ಲಿ, ಭೂಲೋಕದಲ್ಲಿ ನನಗೊಂದು ಕೆಲಸವನ್ನು ಕೊಟ್ಟಿದ್ದೀರಿ ತಂದೆ, ಆ ಕೆಲಸವನ್ನು ಸಂಪೂರ್ಣವಾಗಿ ನೆರವೇರಿಸಿದ್ದೀನಿ. ಏನು ಕೆಲಸ ಕೊಟ್ಟಿದ್ದಾರೆ ದೇವರು ಯೇಸು ಕ್ರಿಸ್ತರಿಗೆ? ಕೆಲಸ ಕೊಟ್ಟಿದ್ದಾರೆ. ಏನದು? 1ನೇ ಶತಮಾನದಲ್ಲಿ ದೇವರ ವಿಷಯಗಳನ್ನು ತಿಳಿಸ್ಬೇಕು. ಆನಂತರ ಎಲ್ಲರಿಗೋಸ್ಕರ ರಕ್ತವನ್ನು ಸುರಿಸ್ಬೇಕು. ಆನಂತರ ಇವರೆಲ್ಲರೂ ಯಾರು? ಯೆಹೂದ್ಯರೆಲ್ಲರೂ ಸೇರಿ ನಿನ್ನನ್ನು ಹೊಡಿಸ್ಕೋಬೇಕು, ಬಡಿಸ್ಕೊಳ್ಬೇಕು, ಅವಮಾನ ಪಡಿಸ್ತಾರೆ, ಅವಮಾನ ಪಡಬೇಕು. ದೇವ್ರು ಕೊಟ್ಟಿರುವಂಥ ಕೆಲಸ ನೋಡಿ, ಯೇಸು ಕ್ರಿಸ್ತನ ಅಂದರೆ ಜ್ಞಾನವನ್ನು ಸಾರಬೇಕು, ದೇವರ ಜ್ಞಾನವನ್ನು ಸಾರಬೇಕು, ಆತ್ಮಿಕವಾದಂಥ ಆಹಾರವನ್ನು ಕೊಡಬೇಕು, ಜನರು ಏನಾದರೂ ಒಂದು ಮಾತು ಅಂದರೂ ಅನಿಸ್ಕೊಳ್ಬೇಕು, ಬಡಿದ್ರು ಬಡಿಸ್ಕೊಳ್ಬೇಕು, ಸಿಲಿಬೆಗೆ ಹಾಕಿದರೆ ಸಿಲಿಬೆಯನ್ನು ಹೊರಬೇಕು, ರಕ್ತವನ್ನು ಸುರಿಸ್ಬೇಕು. ಅದು ನಿನ್ನ ಕೆಲಸ. ತಂದೆಯಾದ ದೇವರು ಯೇಸು ಪ್ರಭುಗೆ ಕೊಟ್ಟಿರುವಂಥ ಕೆಲಸ, ಎಲ್ಲರಿಗೆ ರಕ್ಷಣೆ ಮಾಡುವಂಥ ಕೆಲಸ, ಎಲ್ಲರನ್ನು ರಕ್ಷಣೆ ಮಾಡುವಂಥ ಕೆಲಸ ಯೇಸು ಕ್ರಿಸ್ತನು ಕೊಟ್ಟಿದ್ದಾನೆ. ಆ ಯೇಸು ಕ್ರಿಸ್ತರು ಬಂದು ನೆರವೇರಿಸಿದ್ದಾರೆ. ತಂದೆಯಾದ ದೇವರೇ, ನೀವು ಕೊಟ್ಟಿರುವಂಥ ಕೆಲಸವನ್ನು ನಾನು ಸಂಪೂರ್ಣವಾಗಿ ನೆರವೇರಿಸಿ ನಿಮ್ಮನ್ನು ಭೂಲೋಕದಲ್ಲಿ ನಾನು ಮಹಿಮೆ ಪಡಿಸಿದ್ದೀನಿ ದೇವರೇ ಅಂದರು. ನಿಮ್ಮನ್ನು ನಾನು ಮಹಿಮೆ ಪಡಿಸಿದ್ದೀನಿ ದೇವರೇ, ಸಂಪೂರ್ಣವಾಗಿ ದೇವರನ್ನು ಮಹಿಮೆ ಪಡಿಸಿದ್ರು. ದೇವರು ಕೊಟ್ಟಿರುವಂಥ ಕೆಲಸವನ್ನು ಮಾಡಿದ್ರು, ಹೋದರು. ಪವಿತ್ರಾತ್ಮ ದೇವರು ಕೂಡ ಬಂದ ನಂತರ ಆಗಿನಿಂದ 1ನೇ ಶತಮಾನದಿಂದ ಇಂದಿನ ತನಕ ನಮ್ಮ ಮಧ್ಯದಲ್ಲೇ ಇದ್ದಾರೆ. ಭೂಲೋಕದಲ್ಲಿ ಸಹಾಯ ಮಾಡ್ತಾ ಇದ್ದಾರೆ. ಪವಿತ್ರಾತ್ಮರು ಸಹಾಯ ಮಾಡ್ತಾ ಇದ್ದಾರೆ ಭಕ್ತರಿಗೆ, ಎಲ್ಲರಿಗೆಲ್ಲ ಭಕ್ತರಿಗೆ. ಯಾರು ನಿಜವಾದ ದೇವರ ಭಕ್ತರಿದ್ದಾರೋ, ಯಾರು ನಿಜವಾದ ಕ್ರೈಸ್ತರಾಗಿದ್ದಾರೋ ಅಂಥವರಿಗೆ ಪವಿತ್ರಾತ್ಮನು ಸಹಾಯ ಮಾಡ್ತಾ ಇದ್ದಾನೆ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು, ವಾಕ್ಯದ ಪ್ರಕಾರ ಯಾವ ರೀತಿ ಇರುತ್ತೆ, ಅದು ಈ ರೀತಿ ನಡ್ಕೋಬೇಕು ನೀವು ಅಂತ ಪವಿತ್ರಾತ್ಮನು ಸಹಾಯ ಮಾಡ್ತಾ ಇರ್ತಾನೆ. ಇದು ನರಕಕ್ಕೆ ಹೋಗುವಂಥ ದಾರಿ, ಬೇಡ, ಹೋಗಬೇಡಿ, ಕೆಟ್ಟ ದಾರಿಗೆ ಹೋಗಬೇಡಿ ಅಂತ ಹೃದಯದಲ್ಲಿ ಪ್ರೋತ್ಸಾಹ ಕೊಡ್ತಾ ಇರ್ತಾನೆ. ಒಳ್ಳೆಯದನ್ನು ಮಾಡಿ ಅಂತ ಪ್ರೋತ್ಸಾಹ ಕೊಡ್ತಾ ಇರ್ತಾನೆ ಪವಿತ್ರಾತ್ಮನು. ದೇವದೂತರ ಕೆಲಸಗಳೇನು? ದೇವದೂತರು, ಸೂರ್ಯನು ಒಬ್ಬ ದೇವದೂತ, ಚಂದ್ರನು ಒಬ್ಬ ದೇವದೂತ, ನೀರು ದೇವದೂತ, ಗಾಳಿ ದೇವದೂತ. ಅನೇಕ ಪ್ರಾಣಿಗಳಿದೆಯಾ? ಈ ಪ್ರಾಣಿಗಳಲ್ಲಿ ಜೀವ ಇದೆಯಾ? ಪ್ರಾಣಿಗಳಲ್ಲಿ ಜೀವ ಇದೆ. ಆನಂತರ ಗಿಡಗಳಲ್ಲಿ ಜೀವ ಇದೆ ಏನ್ರಿ? ಗಿಡಗಳಲ್ಲಿ, ಮರಗಳಲ್ಲಿ, ಹಣ್ಣುಗಳಲ್ಲಿ ಜೀವ ಇದೆಯಾ? ಇವೆಲ್ಲ ಯಾರಿಗೋಸ್ಕರ? ಹಣ್ಣುಗಳು ಯಾರಿಗೋಸ್ಕರ? ಹಣ್ಣುಗಳು ನಿಮಗೋಸ್ಕರ. ಎಲೆಗಳು ಯಾರಿಗೋಸ್ಕರ? ಸೊಪ್ಪು ಯಾರಿಗೋಸ್ಕರ? ಹೂಗಳು ಯಾರಿಗೋಸ್ಕರ? ಹೂಗಳು ನಿನಗೆ, ಹಣ್ಣುಗಳು ನಿನಗೆ. ಮೀನುಗಳು, ಒಳ್ಳೆಯ ಮೀನುಗಳಿದೆಯಾ? ಎಲ್ಲ ಮೀನುಗಳು ನಿನಗೋಸ್ಕರ. ಮೀನುಗಳಿಗೋಸ್ಕರನ? ಮೀನು ಯಾರಿಗೋಸ್ಕರ ರೀ? ಒಂದು ಮೀನು ಬಂದು ಇನ್ನೊಂದು ಮೀನಿಗೆ ನಾನು ನಿನಗೋಸ್ಕರ ಹುಟ್ಟಿದ್ದೀನಿ ಮೀನವೇ ಅನ್ನುತ್ತಾ? ಅರ್ಥ ಆಯ್ತಾ ನಾನು ಹೇಳಿದ್ದು? ಒಂದು ಮೀನು ಬಂದು ಇನ್ನೊಂದು ಮೀನನ್ನು ನೋಡಿ ನಾನು ನಿನಗೋಸ್ಕರ ಹುಟ್ಟಿದ್ದೀನಿ ಮೀನವೇ ಅಂತ ಇನ್ನೊಂದು ಮೀನಿಗೆ ಹೇಳುತ್ತಾ? ಮೀನಕ್ಕೆ. ಒಂದು ಕೋಳಿ ಬಂದು ಕೋಳಿ ನಾನು ನಿನಗೋಸ್ಕರ ಹುಟ್ಟಿದ್ದೀನಿ ಕೋಳಿ ಅಂತ ಇನ್ನೊಂದು ಕೋಳಿಗೆ ಹೇಳುತ್ತಾ? ಇಲ್ಲ. ನಾವೆಲ್ಲರೂ ದೇವರ ಮಕ್ಕಳಿಗೋಸ್ಕರ ಹುಟ್ಟಿದ್ದೇವೆ ಎಂದು ದೇವರ ಮಕ್ಕಳಾಗಿರುವಂಥ ನಮಗೋಸ್ಕರ ಒಂದು ಮೀನು ಬಲಿ ಆಗ್ತಾ ಇದೆ, ಒಂದು ಕೋಳಿ ಬಲಿ ಆಗ್ತಾ ಇದೆ, ಒಂದು ಕುರಿ ಬಲಿ ಆಗ್ತಾ ಇದೆ, ಒಂದು ಪಶು ಬಲಿ ಆಗ್ತಾ ಇದೆ, ಒಂದು ಹಣ್ಣುಗಳು ಬಲಿ ಆಗ್ತಾ ಇದೆ. ಇವೆಲ್ಲವೂ ಕೂಡ ಯಾರಿಗೋಸ್ಕರ ಬಲಿ ಆಗ್ತಾ ಇದೆ ಅಂತ ನೋಡುವಾಗ ನಮಗೋಸ್ಕರನೇ ಬಲಿ ಆಗ್ತಾ ಇವೆ. ಪ್ರಿಯರಾದ ದೇವ್ರ ಮಕ್ಕಳಿರ, ಮೀನುಗಳು ನಮಗೋಸ್ಕರ ಬಲಿ ಆಗ್ತಾ ಇವೆ, ಸತ್ತೋಗ್ತಾ ಇವೆ. ಸತ್ತೋಗಿ ಒಳ್ಳೆ ರುಚಿಕರವಾದಂಥ ಆಹಾರ. ಮೀನುಗಳು ತಿನ್ನುವಾಗ ಎಷ್ಟು ರುಚಿ ಇರುತ್ತೆ ರೀ, ಅಬ್ಬಾ ಎಷ್ಟು ಅದ್ಭುತವಾದಂಥ ಮೀನುಗಳು. ಬಾಂಗ್ಡಾ ಮೀನುಗಳು, ಆ ಮೀನುಗಳು, ಈ ಮೀನುಗಳು, ಇನ್ನೇ ಎಂಥ ಮೀನುಗಳು ಇದು, ಜಿಲೇಬಿ ಮೀನುಗಳಂತಾರ. ಎಷ್ಟು ರುಚಿಕರವಾದಂಥ ಮೀನುಗಳಂತೇಳಿ ಟೇಬಲ್ ಮೇಲೆ ಇಟ್ಕೊಂಡು ತಿನ್ನೋದು. ತಿನ್ನಿ ಪರವಾಗಿಲ್ಲ. ಅದನ್ನು ನೋಡಿ ಏನಾದರೂ ಪಾಠ ಕಲಿಬೇಕಲ್ಲ. ನಾವು ಪಾಠ ಕಲ್ತಿದ್ದೀವ? ಹೊಟ್ಟೆ ತುಂಬಿಸ್ಕೊಂಡಿದ್ದೀವಿ. ಯಾವ ರೀತಿ ಇರ್ತೀವಿ? ಚೆನ್ನಾಗಿ ನಿದ್ದೆ ಮಾಡಿ ಹೊಟ್ಟೆ ತುಂಬಿಸ್ಕೊಂಡು ನಿದ್ದೆ ಮಾಡಿ ಈ ರೀತಿ ಕಾಲವನ್ನು ಕಳೀತಾ ಇದ್ವಿ. ದೇವರು ಕೊಟ್ಟಿರುವಂಥ ಕಾಲವನ್ನು ಸಂಪೂರ್ಣವಾಗಿ ಕಳೀತಾ ಇದ್ದೀವಿ ವಿನಃ ದೇವ್ರಿಗೋಸ್ಕರ ಆಲೋಚನೆ ಮಾಡೋರು ಯಾರು? ದೇವ್ರಿಗೋಸ್ಕರ ಚಿಂತೆ ಮಾಡೋರು ಯಾರು? ದೇವರ ಸೇವೆ ಮಾಡೋರು ಯಾರು?
ಪ್ರಿಯರಾದ ದೇವರ ಮಕ್ಕಳಿರಾ, ಈ ಪ್ರಕೃತಿಯಲ್ಲಿ ನೋಡುವಾಗ ಪ್ರತಿಯೊಂದು ಕೂಡ ಬಲಿ ಆಗ್ತಾ ಇದೆಯಲ್ಲೋ ಅಂತ ನೋಡುವಾಗ ಎಲ್ಲ ಕೂಡ ಮನುಷ್ಯನಿಗೋಸ್ಕರನೇ. ನಮಗೋಸ್ಕರ ಅವು ಕೆಲಸ ಮಾಡ್ತಾಯಿವೆ, ನಮಗೋಸ್ಕರ ಬಲಿ ಆಗ್ತಾಯಿವೆ. ಇವಾಗ ನಾವು ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ? ದೇವರು ನಮಗೆ ಕೊಟ್ಟಿರುವಂಥ ಕೆಲಸ ಏನು? ಮೀನಕ್ಕೆ ಕೊಟ್ಟಿರೋ ಕೆಲಸ ಏನು? ಮನುಷ್ಯರಿಗೋಸ್ಕರ ನೀನು ಚೆನ್ನಾಗಿ ಬೆಳೆದು ನನ್ನ ಮಕ್ಕಳಿಗೋಸ್ಕರ ಬಲಿ ಆಗಬೇಕು. ಕೋಳಿಗೆ ಕೊಟ್ಟಿರುವಂಥ ಕೆಲಸ ಏನು? ನನ್ನ ಮಕ್ಕಳಿಗೋಸ್ಕರ ಚೆನ್ನಾಗಿ ಬೆಳೆದು ಒಳ್ಳೆ ಮಾಂಸ ಚಿಕನ್ ಕೊಡಬೇಕು. ಯಾಕೆಂದರೆ ನನ್ನ ಮಕ್ಕಳಿಗೆ ಚಿಕನ್ ಬೇಕು, ನನ್ನ ಮಕ್ಕಳಿಗೆ ಮೀನು ಬೇಕು, ನನ್ನ ಮಕ್ಕಳಿಗೆ ಮೊಟ್ಟೆಗಳು ಬೇಕು, ಮಟನ್ ಬೇಕು, ಇನ್ನೇನು ಬೇಕು? ಎಂಥ ಮಟನ್ ಬೇಕಾದರೆ ಅಂಥ ಮಟನ್ ನನ್ನ ಮಕ್ಕಳು ತಿನ್ನಲಿ. ಇವರೆಲ್ಲರೂ ನನ್ನ ಪುತ್ರರು, ನನ್ನ ಪುತ್ರಿಯರು, ಇವರೆಲ್ಲರೂ ನನ್ನ ಮಕ್ಕಳು, ನನ್ನ ಸಂತಾನದವರು. ಯಾರು? ಭೂಮಿಯ ಮೇಲೆ ಹುಟ್ಟಿರುವಂಥ ಸರ್ವ ಮಾನವರು ನನ್ನ ಸಂತಾನದವರು ಅಂತ ತಂದೆಯಾದ ಪರಮಾತ್ಮನ ಹೇಳುವಂಥ ಮಾತು. ಆತನ ಮಕ್ಕಳಾಗಿರುವಾಗ ನಾವು ಆತನಿಗೋಸ್ಕರ ಜೀವಿಸ್ಬೇಕಂತ. ಎಲ್ಲ ನಮಗೋಸ್ಕರ ಬಲಿಯಾಗುತ್ತಿರುವಾಗ, ನಮಗೋಸ್ಕರ ಮಳೆ ಸುರಿಸುತ್ತಿರುವಾಗ, ನಮಗೋಸ್ಕರ ಗಾಳಿ ಬೀಸುತ್ತಿರುವಾಗ, ನಮಗೋಸ್ಕರ ಬಿಸಿಲು ಉರಿಯುತ್ತಿರುವಾಗ, ಸೂರ್ಯನ ಉರಿಯುತ್ತಿರುವಾಗ, ನಾವು ಯಾರಿಗೋಸ್ಕರ ಈ ಲೋಕದಲ್ಲಿ ಬದುಕ್ತಾ ಇದ್ದೀವಿ? ಓ ಮಾನವ, ನೀನು ಯಾರಿಗೋಸ್ಕರ ಬದುಕ್ತಾ ಇದ್ದೀಯಾ? ಒಬ್ಬನಂತಾನೆ ನನ್ನ ಹೆಂಡತಿಗೋಸ್ಕರ ನಾನು ಅಂತಾನೆ, ಇನ್ನೊಬ್ಬನಂತಾನೆ ನನ್ನ ಪ್ರಿಯಳಿಗೋಸ್ಕರ ನಾನು ಬದುಕ್ತಾ ಇದ್ದೀನಿ ಅಂತಾನೆ. ಕೆಲವರು ಹೆಣ್ಣುಮಕ್ಕಳು ಕೂಡ ಅಂತಾರೆ, ನಾನು ನನ್ನ ಲವರ್ಸ್ಗೋಸ್ಕರ ನಾನು ಬದುಕ್ತಾ ಇದ್ದೀನಿ ಅಂತಾನೆ. ನಿನಗೋಸ್ಕರ ನಾನು, ನನಗೋಸ್ಕರ ನೀನು. ಇದು ಸರಿನಾ? ಅವನಿಗೋಸ್ಕರ ನೀನು ಹುಟ್ಟಿದೀಯಾ? ತಪ್ಪು. ಈ ಮಾತುಗಳೆಲ್ಲ ತಪ್ಪು, ಟೋಟಲ್ ತಪ್ಪು. ಸಿನಿಮಾದಲ್ಲಿ ಇರುವಂಥ ಡೈಲಾಗ್ಗಳು ಎಲ್ಲ ತಪ್ಪುಗಳು ಪ್ರಿಯರೇ. ಸೈತಾನನು ಏನು ಮಾಡಿದ್ದಾನಂದರೆ, ಸೈತಾನನು ದಾರಿ ತಪ್ಪಿಸಿದ್ದಾನೆ ಮನುಷ್ಯರನ್ನು, ದೇವರ ಮಕ್ಕಳ ಕೆಲಸವನ್ನು ದಾರಿ ತಪ್ಪಿಸಿಬಿಟ್ಟಿದ್ದಾನೆ. ತಪ್ಪಿಸಿ, ನೀನು ನಿನ್ನ ಹೆಂಡತಿಗೋಸ್ಕರ ಹುಟ್ಟಿದಿ ನೋಡಪ್ಪ, ನೀನು ನಿನ್ನ ಗಂಡನಿಗೋಸ್ಕರ ನೀನು ಹುಟ್ಟಿದೀಯಾ, ನೀನು ನಿನ್ನ ಮಕ್ಕಳಿಗೋಸ್ಕರ ನೀನು ಹುಟ್ಟಿದೀಯಾ, ಹಾಗೆ ಜೀವಸ್ರಿ. ಪ್ರಜಾನಾಯಕರೇ, ನೀವು ಪ್ರಜೆಗಳಿಗೋಸ್ಕರ ಹುಟ್ಟಿದ್ದೀರಾ, ದೋಚ್ಕೊಳ್ರಿ, ಕೊಳ್ಳೆ ಹೊಡಿರಿ, ಮೋಸ ಮಾಡಿರಿ, ಹೌದಲ್ವಾ? ಈ ರೀತಿ ಸಮಾಜದಲ್ಲಿ ಇದೆ ಪ್ರಿಯರೇ. ಆದರೆ ಇದೆಲ್ಲ ಕೂಡ ನೋಡುವಾಗ, ವಾಕ್ಯದ ಪ್ರಕಾರ ಆಲೋಚನೆ ಮಾಡುವಾಗ ತಪ್ಪು. ಮತ್ತು ಯೇಸು ಕ್ರಿಸ್ತರು ಯಾಕೆ ಹುಟ್ಟಿದ್ದಾರೆ? ದೇವರ ಸೇವೆ ಮಾಡೋದಕ್ಕೆ, ದೇವರ ಕೆಲಸವನ್ನು ಮಾಡೋದು. ದೇವರು ಕೊಟ್ಟಿರುವಂಥ ಕೆಲಸ ಆತನು ಮಾಡಿದ್ದಾನೆ. ಈಗ ನಮಗೆ ದೇವರು ಕೊಟ್ಟಿರುವಂಥ ಕೆಲಸವೇನು? ದೇವರು ನಮಗೆ ಕೊಟ್ಟಿರುವಂಥ ಕೆಲಸವೇನು? ಹಲ್ಲೆಲೂಯಾ, 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 ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಇದು ದೇವರ ಕೆಲಸನಾ? ದೇವ್ರನ್ನ ಕೊಂಡಾಡ್ತಾ ಇದ್ದೀವಿ. ದೇವ್ರಿಗೆ ಸ್ತೋತ್ರ, ದೇವ್ರನ್ನ ಕೊಂಡಾಡ್ತಾ ಇದ್ದೀವಿ. ದೇವ್ರನ್ನ ಕೊಂಡಾಡ್ತಾ ಅಂದರೆ ಮಾತಿನಿಂದ. ಯೇಸು ಸ್ವಾಮಿ ಆ ವಿಷಯದಲ್ಲಿ ಏನಂತ ಹೇಳಿದಾರೆ ಗೊತ್ತಾ? ಏನಂತ ಹೇಳಿದಾರೋ? ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ, ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 46. ಇದಲ್ಲದೆ ನನ್ನನ್ನು ಸ್ವಾಮಿ ಸ್ವಾಮಿ ಅಂತ ಕರೆದು ನಾನು ಹೇಳಿದ್ದನ್ನು ನಡೆಸದೇ ಇರುವುದೇಕೆ? ನನ್ನ ಬಳಿಗೆ ಬಂದು ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಯಾರಿಗೆ ಸಮಾನನೆಂಬುದನ್ನು ನಿಮಗೆ ತೋರಿಸುತ್ತೇನೆ. ಅವನು ಆಳವಾಗಿ ಹಗೆದು ಬಂಡೆಯ ಮೇಲೆ ಅಸ್ಥಿವಾರವನ್ನು ಹಾಕಿ ಮನೆ ಕಟ್ಟಿದವನಿಗೆ ಸಮಾನನು. ಹೊಳೆ ಬಂದು ಪ್ರವಾಹವು ಆ ಮನೆಗೆ ಬಡಿದಾಗ್ಯೂ ಅದು ಚೆನ್ನಾಗಿ ಕಟ್ಟಿದ್ದರಿಂದ ಆ ಪ್ರವಾಹವು ಅದನ್ನು ಅಲ್ಲಾಡಿಸಲಾರದೆ ಹೋಯಿತು. ಆದರೆ ನನ್ನ ಮಾತುಗಳನ್ನು ಕೇಳಿಯೂ ಅವುಗಳಂತೆ ನಡೆಯದಿರುವವನು ಅಸ್ಥಿವಾರವಿಲ್ಲದೆ ನೆಲದ ಮೇಲೆ ಮನೆ ಕಟ್ಟಿದವನಿಗೆ ಸಮಾನನು. ಪ್ರವಾಹವು ಅದಕ್ಕೆ ಬಡಿಯಿತು, ಬಡಿದ ಕೂಡಲೇ ಅದು ಕುಸಿದು ಬಿದ್ದು ಪೂರ ಹಾಳಾಯಿತು. ಅಂದರೆ ನನ್ನ ವಾಕ್ಯವನ್ನು ಕೇಳಿ ವಾಕ್ಯದ ಪ್ರಕಾರ ನಡೆಯುವವನು ಯಾವುದಕ್ಕೆ ಸಮಾನನು ಗೊತ್ತಾ? ಬಂಡೆಯ ಮೇಲೆ ಮನೆಯನ್ನು ಕಟ್ಟಿದವನಿಗೆ ಸಮಾನನು. ವಾಕ್ಯವನ್ನು ಕೇಳಿ ಬಿಟ್ಟವನು ಯಾವುದಕ್ಕೆ ಸಮಾನನು ಗೊತ್ತಾ? ಅಂದರೆ ಮರಳಿನ ಮೇಲೆ ಮನೆ ಕಟ್ಟಿದವನಿಗೆ ಸಮಾನ. ಅಂದರೆ ಭಯಂಕರವಾದಂಥ ಪ್ರವಾಹ ಬಂದ ನಂತರ ಮನೆಗೆ ಬಡಿದ ನಂತರ ಓಡ್ಕೊಂಡು ಹೋಯಿತು. ವಾಕ್ಯದ ಪ್ರಕಾರ ನಡೆಯುವವನ ಜೀವನ ಬಂಡೆಯ ಮೇಲೆ ಅಸ್ಥಿವಾರವನ್ನು ಹಾಕಿ ಮನೆಯನ್ನು ಕಟ್ಟಿದವನಿಗೆ ಸಮಾನನಾಗಿದ್ದಾನಂತೆ. ಅಂದರೆ ವಾಕ್ಯದ ಪ್ರಕಾರ ನಡೆಯುವವನು. ಬರೀ ಬಾಯಿ ಮಾತಿನಿಂದ ದೇವರಿಗೆ ಸ್ತೋತ್ರ ಹೇಳುವ ಅವಶ್ಯಕತೆ, ಹೇಳ್ಬೇಕು, ದೇವರಿಗೆ ಸ್ತೋತ್ರ ಹೇಳಬೇಕು.